ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಮೇಡಮ್? ಸುಮಾ ಪ್ರಕಾಶ್. ಏನ್ ಮಾಡ್ಕೊಂಡಿದ್ದೀರಾ ಮೇಡಮ್ ನೀವು? ನಾನು ಹೌಸ್ ವೈಫ್. ನೀವು ಮೆಡಿಟೇಷನ್ ಮಾಡ್ತೀರಾ? ಹೌದು. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಮೇಡಮ್? ನಾನು ಸುಮಾರು ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ದಿನ ಎಷ್ಟು ಗಂಟೆ ಕಾಲ ಮೆಡಿಟೇಷನ್ ಮಾಡ್ತೀರಾ? ನಾನು ಮುಂಚೆ 1 hour ಆ ಥರ 3 times ಕೂತ್ಕೋತಾ ಇದ್ದೆ. ಇವಾಗ ಅಷ್ಟೊಂದು ಟೈಮ್ ಸಿಗಲ್ಲ ನನಗೆ. ಅದರಿಂದ ಒಂದು ಟೋಟಲ್ ಆಗಿ 1 hour ಅಂತೂ ಆಗುತ್ತೆ ಡೈಲಿ. ನಿಮ್ಗೆ ಏನ್ ಇಷ್ಟ ಆಗುತ್ತೆ? ನನಗೆ ಟೈಲರಿಂಗ್ ತುಂಬ ಇಷ್ಟ. ಓಕೆ. ಆ ಥರ ಅದು ಮಾಡ್ಕೊಂಡಿರೋಕೆ ಇಷ್ಟ ನನಗೆ. ಜೊತೆಗೆ ಮೆಡಿಟೇಷನ್ನು ಈಗಂತೂ ತುಂಬ ಇಷ್ಟ. ಅದು ಬಿಡೋಕೆ ಇಷ್ಟನೇ ಆಗಲ್ಲ ನನಗೆ. ಈ ಟೈಮ್ ಸಿಕ್ಕಿದಾಗಲೆಲ್ಲ ಒಂದು 5 ನಿಮಿಷನಾದ್ರು ಮಾಡ್ಬೇಕು ನನಗೆ ಆ ಥರ. ನಿಮಗೆ ಇಷ್ಟವಾಗಿರೋ ಪ್ಲೇಸ್ ಮೇಡಮ್? ಇಷ್ಟವಾಗಿರೋ ಪ್ಲೇಸ್ ಅಂದರೆ ಬೆಂಗಳೂರೇನೆ. ಮೇಡಮ್, ಡಿಫ್ರೆಂಟ್ ಆಗಿ ನೀವು ಬೆಂಗಳೂರೇ ಅಂತ ಡಿಫ್ರೆಂಟ್ ಆಗಿ ಹೇಳಿದ್ರಿ. ಯಾಕೆ ಅಂತ ಕೇಳ್ಬೋದಾ? ಕಾಮನ್ ಆಗಿ ಯಾರು ನಿಮ್ಗೆ ಇಷ್ಟವಾಗಿರೋ ಪ್ಲೇಸ್ ಅಂದಿದ ತಕ್ಷಣ ಬೆಂಗಳೂರು ಬಿಟ್ಟು ಬೇರೆದ್ ಕೇಳ್ತಾರೆ. ನಿಮಗೆ ಯಾಕೆ ಬೆಂಗಳೂರು ಅಂದ್ರೆ ಇಷ್ಟ? ನನಗೆ ಸ್ವಲ್ಪ ಚಿಕ್ಕಂದಿಂದನೂ ಎಲ್ಲಿ ಇರ್ತೀನೋ ಅಲ್ಲೇ ಇರೋಕ್ಕೆ ಇಷ್ಟ. ಆಚೆ ಹೋಗ್ಬೇಕು ಅಂತಂದ್ರೆ ಹೋಗೋವರೆಗೂ ಸ್ವಲ್ಪ ಏನೋ ಮನಸ್ಸಲ್ಲಿ ಅಲ್ಲಿ ಹೋದ್ರೆ ಹೇಗಿರ್ತೀನೋ ಆ ಥರ ಇರುತ್ತೆ. ಹೋದ್ಮೇಲೆ ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀನಿ ನಾನು ಆ ಥರ. ಮೆಡಿಟೇಷನ್ ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಮೇಡಮ್? ಮೆಡಿಟೇಷನ್ ಅಂದರೆ ಎಲ್ಲನೂ ಒಂಥರ ಊಟ ತಿಂಡಿ ನಿದ್ದೆ ಎಲ್ಲನೂ ಅದೇ ಅಂತ ಹೇಳ್ಬೋದು. ಉಸಿರೇ ಅಂತ ಹೇಳಿದಾರಲ್ವಾ ಪತ್ರಿಜಿಯವರು, ಆ ಥರನೇ ಮೆಡಿಟೇಷನ್ ಅಂದರೆ. ಉಸಿರಿಲ್ದಲೇ ನಾವು ಇರೋಕ್ಕಂತೂ ಆಗಲ್ಲ. ಉಸಿರೇ ಅಲ್ವಾ ನಮಗೆ ಮೇನ್ ಬೇಕಾಗಿರೋದು. ಅದೇ ಅಂತಾನೆ ಅನ್ಕೊಂಡಿರೋದು ನಾನು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ.